ಓಂ ನಮಃ ಶಿವಾಯ. ಈಗ ದೈನಂದಿನ ಯೋಗದ ಸಾಧನೆಯಲ್ಲಿ ಸ್ಥೂಲ ವ್ಯಾಯಾಮಗಳು, ಶಿಥಿಲೀಕರಣ ವ್ಯಾಯಾಮಗಳು, ನಂತರ ಸೂಕ್ಷ್ಮ ವ್ಯಾಯಾಮಗಳನ್ನು ನಾವು ಕಲಿತಾ ಬಂದಿದ್ದೇವೆ. ಇವುಗಳ ನಂತರ ಮತ್ತೊಂದು ಅಭ್ಯಾಸ ಸೂರ್ಯ ನಮಸ್ಕಾರಗಳು. ಈ ಸೂರ್ಯ ನಮಸ್ಕಾರಗಳ ಅಭ್ಯಾಸದಿಂದ ದೇಹದ ಎಲ್ಲ ವ್ಯಕ್ತಿತ್ವ ಸಂಪೂರ್ಣವಾಗಿ ವಿಕಸನವಾಗುವ, ಎಲ್ಲ ಅಂಗಾಂಗಗಳಿಗೆ ಶಕ್ತಿಯನ್ನು ಕೊಡುವ ಈ ಒಂದು ಸೂರ್ಯ ನಮಸ್ಕಾರಗಳನ್ನು ಈಗ ನಾವು ಮಂತ್ರದ ಮೂಲಕ ಪ್ರಾರಂಭ ಮಾಡೋಣ. ಈಗ ಎರಡು ಹಸ್ತಗಳನ್ನು ಸೇರಿಸಿ ಕಣ್ಣುಗಳನ್ನು ಮುಚ್ಚಿ ಒಂದು ಓಂಕಾರ ದೀರ್ಘ ಉಸಿರು ತೆಗೆದುಕೊಳ್ಳಿ. ಓ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿಹಿತಂ ಮುಖಂ ತತ್ವಂ ಪೂಷನ್ನಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಓಂ ರಾಮ್ ಮಿತ್ರಾಯ ನಮಃ. ಏಕಂ ನಿಧಾನವಾಗಿ ಎರಡೂ ತೋಳುಗಳನ್ನು ಮೇಲೆತ್ತಿ ಹಸ್ತ ಉತ್ಥಾನಾಸನ, ದ್ವೇ ಪಾದಹಸ್ತಾಸನ, ತ್ರೀಣಿ ಅಶ್ವಸಂಚಾಲನಾಸನ ರೈಟ್ ಲೆಗ್ ಬ್ಯಾಕ್, ಚತ್ವಾರಿ ಲೆಫ್ಟ್ ಲೆಗ್ ಬ್ಯಾಕ್, ಪಂಚ ಶಶಂಕಾಸನ, ಷಟ್ ಸಾಷ್ಟಾಂಗ ನಮಸ್ಕಾರ, ಸಪ್ತ ಭುಜಂಗಾಸನ, ಅಷ್ಟ ಪರ್ವತಾಸನ, ನವ ಶಶಾಂಕಾಸನ, ದಶ ಅಶ್ವಸಂಚಾಲನಾಸನ, ಏಕಾದಶ ಪಾದಹಸ್ತಾಸನ, ದ್ವಾದಶ ಹಸ್ತ ಉತ್ಥಾನಾಸನ. ಇನ್ಹೇಲ್, ಕಮ್ ಅಪ್, ಎಕ್ಸೇಲ್. ನಿಧಾನವಾಗಿ ತೋಳುಗಳನ್ನು ಕೆಳಗಿಳಿಸಿ. ಈಗ ಇದೇ ಸೂರ್ಯ ನಮಸ್ಕಾರಗಳನ್ನು ನಾವು ನಿಂತು ಮಾಡುವ ಸೂರ್ಯ ನಮಸ್ಕಾರಗಳು. ಪ್ರತಿಯೊಂದು ಅಭ್ಯಾಸದಲ್ಲಿ 10 ಸೆಕೆಂಡ್ಗಳ ಕಾಲ ನಾವು ನಿಂತು ಅಭ್ಯಾಸ ಮಾಡೋಣ. ನಿಧಾನವಾಗಿ ಎರಡು ಹಸ್ತಗಳನ್ನು ಸೇರಿಸಿ ದೀರ್ಘ ಉಸಿರು ತೆಗೆದುಕೊಳ್ಳಿ. ಒಮ್ಮೆ ಓಂಕಾರ. ಓ ಏಕಂ ಹಸ್ತ ಉತ್ಥಾನಾಸನ. ಎರಡು ಹಸ್ತಗಳನ್ನು ಮೇಲೆ ಎತ್ತಿ ಬಿ ದೇರ್, ಹಾಗೆ ಇರಿ. ರಿಲ್ಯಾಕ್ಸ್. 10 9 8 7 6 5 4 3 2 1. ದ್ವೇ ಉಸಿರು ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಿ, ಎಷ್ಟು ಸಾಧ್ಯವೋ ಅಷ್ಟು ಮುಂದೆ ಬಾಗಿ. 10 9 8 7 6 5 4 3 2 1. ತ್ರೀಣಿ ಬಲಗಾಲನ ಹಿಂದೆ ತೆಗೆದುಕೊಳ್ಳಿ. ಹಸ್ತಗಳನ್ನು ಪಾದದ ಪಕ್ಕದಲ್ಲಿ ಇಡಿ. ಮೊಣಕಾಲು ನೆಲದ ಮೇಲೆ ಇರಲಿ. ಟೋಸ್ ಇನ್ಸೈಡ್, ಕಾಲಿನ ಬೆರಳು ಒಳಭಾಗದಲ್ಲಿರಲಿ. 10 9 8 7 6 5 4 3 2 1. ಚತ್ವಾರಿ ಎಡಗಾಲನ ಹಿಂದೆ ತೆಗೆದುಕೊಳ್ಳಿ. ದಂಡಾಸನಕ್ಕೆ ಬನ್ನಿ. ಬಿ ದೇರ್. ರಿಲ್ಯಾಕ್ಸ್. 10 9 8 7 6 5 4 3 2 1. ಪಂಚ ಶಶಂಕಾಸನಕ್ಕೆ ಬನ್ನಿ. ರಿಲ್ಯಾಕ್ಸ್ ದಿ ಎಲ್ಬೋ, ಶೋಲ್ಡರ್. ಮೊಣಕೈಗಳು ಸಡಿಲವಿರಲಿ. ಮೊಣಕೈಗಳು ನೆಲದ ಮೇಲಿರಲಿ. ಪುಷ್ಟದ ಭಾಗ, ಹಿಮ್ಮಡಿಗಳು ಮೇಲೆ ಇರಲಿ. ರಿಲ್ಯಾಕ್ಸ್. 10 9 8 7 6 5 4 3 2 1. ಷಟ್ ಸಾಷ್ಟಾಂಗ ನಮಸ್ಕಾರ. ಟೋಸ್, ನೀಸ್, ಪಾಮ್ಸ್, ಚೆಸ್ಟ್, ಫೋರ್ಹೆಡ್ ಆನ್ ದಿ ಗ್ರೌಂಡ್. ರಿಲ್ಯಾಕ್ಸ್ ದ ಬಾಡಿ. 10 9 8 7 6 5 4 3 2 1. ಸಪ್ತ ರೈಸ್ ಯುವರ್ ಹೆಡ್. ನಿಧಾನವಾಗಿ ತಲೆಯನ್ನು ಮೇಲೆ ಎತ್ತಿ. ಜಾಯಿನ್ ದಿ ಲೆಗ್ಸ್ ಇಫ್ ಪಾಸಿಬಲ್. ಟೋಸ್ ಇನ್ಸೈಡ್, ನೀಸ್ ಎಬೋವ್ ದಿ ಗ್ರೌಂಡ್. 10 9 8 7 6 5 4 3 2 1. ಅಷ್ಟ ಪರ್ವತಾಸನ. ನಿಧಾನವಾಗಿ ಹಿಮ್ಮಡಿಗಳನ್ನು ನೆಲದ ಮೇಲೆ ಊರಿ ಸೊಂಟವನ್ನು ಮೇಲೆ ಎತ್ತಿ. ರಿಲ್ಯಾಕ್ಸ್. 10 9 8 7 6 5 4 3 2 1. ನವ ನಿಧಾನವಾಗಿ ಶಶಾಂಕಾಸನಕ್ಕೆ ಬನ್ನಿ. ರಿಲ್ಯಾಕ್ಸ್ ದಿ ಎಲ್ಬೋಸ್. ಮೊಣಕೈಗಳು ಸಡಿಲವಿರಲಿ. ರಿಲ್ಯಾಕ್ಸ್ ಯುವರ್ ಎಲ್ಬೋ. ಅಬ್ಸರ್ವ್ ದಿ ಬ್ರೀತಿಂಗ್. 10 9 8 7 6 5 4 3 2 1. ದಶ ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಈಗ ಬಲಗಾಲನ್ನು ಮುಂದೆ ತನ್ನಿ. ಅಶ್ವಸಂಚಾಲನಾಸನ. ರಿಲ್ಯಾಕ್ಸ್. 10 9 8 7 6 5 4 3 2 1. ಏಕಾದಶ. ಜಾಯಿನ್ ದ ಲೆಗ್ಸ್. ಎರಡು ಕಾಲುಗಳನ್ನು ಸೇರಿಸಿ. ಬಿ ದೇರ್. ರಿಲ್ಯಾಕ್ಸ್. 10 9 8 7 6 5
4 3 2 1. ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ದ್ವಾದಶ ಹಸ್ತ ಉತ್ಥಾನಾಸನ. 10 9 8 7 6 5 4 3 2 1. ಉಸಿರು ಬಿಡುತ್ತಾ ಈಗ ನಿಧಾನವಾಗಿ ತೋಳುಗಳನ್ನು ಕೆಳಗಿಳಿಸಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಅಪಾರ್ಟ್ ದ ಲೆಗ್ಸ್. ಕಾಲುಗಳನ್ನು ದೂರ ಮಾಡಿ ಕಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿಯಲ್ಲಿರಿ. 12 ಎಣಿಕೆಗಳ ಸೂರ್ಯ ನಮಸ್ಕಾರಗಳಲ್ಲಿ ಅದರಿಂದ ಉಂಟಾಗಿರುವ ಎಲ್ಲ ಬದಲಾವಣೆಗಳನ್ನು ಗಮನಿಸುತ್ತಾ ಈ ಸೂರ್ಯ ನಮಸ್ಕಾರಗಳ ಅಭ್ಯಾಸದಲ್ಲಿ ಕೆಲ ಕ್ಷಣಗಳ ಕಾಲ ವಿಶ್ರಾಂತಿಯನ್ನು ಪಡೆದು ಈಗ ಯೋಗಾಸನಗಳನ್ನು ಅಭ್ಯಾಸ ಮಾಡೋಣ. 2 ಕಾಲುಗಳನ್ನು ಸೇರಿಸಿ ಹಸ್ತಗಳನ್ನು ಸೇರಿಸಿ ಮೊದಲು ಈ ಸೂರ್ಯ ನಮಸ್ಕಾರಗಳ ಮುಕ್ತಾಯದ ಒಂದು ಪ್ರಾರ್ಥನೆಯೊಂದಿಗೆ ಮತ್ತೆ ನಾವು ಯೋಗಾಸನದ ಮಂತ್ರದೊಂದಿಗೆ ಅಭ್ಯಾಸ ಮಾಡೋಣ. ಆದಿತ್ಯಸ್ಯ ನಮಸ್ಕಾರಂ ಯೇ ಕುರ್ವಂತಿ ದಿನೇ ದಿನೇ ಜನ್ಮಾಂತರ ಸಹಸ್ರೇಷು ದಾರಿದ್ರ್ಯಂ ನೋಪಜಾಯತೆ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಂ ಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಮುನಿಗಳಲ್ಲಿ ಶ್ರೇಷ್ಠರಾದಂಥ ಪತಂಜಲಿ ಮಹರ್ಷಿ ಮುನಿಗಳಿಗೆ ವಂದಿಸುತ್ತಾ ವಿ ಬಿಗಿನ್ ದಿ ಯೋಗ ಪ್ರಾಕ್ಟೀಸ್. ಅರ್ಧಕಟಿ ಚಕ್ರಾಸನ. 2 ಹಿಮ್ಮಡಿಗಳನ್ನು ಸೇರಿಸಿ ಈಗ ಅರ್ಧಕಟಿ ಚಕ್ರಾಸನದ ಅಭ್ಯಾಸ, ನಿಂತು ಮಾಡುವ ಅಭ್ಯಾಸ. ಈ ಅಭ್ಯಾಸದಿಂದ ಸೊಂಟದ ಭಾಗಕ್ಕೆ ಹೆಚ್ಚಿನ ಶಕ್ತಿಯನ್ನು ಈ ಆಸನ ದೊರಕಿಸಿಕೊಡುವುದು. ಈಗ ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಬಲತೋಳನ್ನು ಮೇಲೆ ಎತ್ತಿ ರೈಸ್ ಯುವರ್ ರೈಟ್ ಆರ್ಮ್ ಅಪ್ ವೆರಿ ಸ್ಲೋಲಿ ವಿತ್ ಇನ್ಹಲೇಷನ್. ಟರ್ನ್ ದ ಪಾಮ್ ಅಪ್ವರ್ಡ್. ಮತ್ತೆ ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಬಲ ತೋಳನ್ನು ಮೇಲೆ ಎತ್ತಿ ಸ್ಟ್ರೆಚ್ ದಿ ಶೋಲ್ಡರ್. ಭುಜವನ್ನು ನೇರವಾಗಿ ಚಾಚುತ್ತಾ ಈಗ ಉಸಿರು ಬಿಡುತ್ತಾ ನಿಧಾನವಾಗಿ ಸೊಂಟವನ್ನು ಎಡಕ್ಕೆ ಬಾಗಿಸಿ ಬಲ ತೋಳು ಬಲ ಕಿವಿಯ ಮೇಲಿರಲಿ. ನಾವು ಗೇಜ್ ದ ಟಿಪ್ ಆಫ್ ದ ಫಿಂಗರ್ಸ್. ತಲೆಯಿಂದ ಹಸ್ತದ ಬೆರಳುಗಳನ್ನು ನೋಡಲು ಪ್ರಯತ್ನಿಸಿ. ರಿಲ್ಯಾಕ್ಸ್ ಇನ್ ದಿಸ್ ಪೊಸಿಷನ್ ಆಸ್ ಲಾಂಗ್ ಆಸ್ ಯು ಕ್ಯಾನ್. 10 ಎಣಿಗೆ ಕಾಲ ಒಂದು ವಿಶ್ರಾಂತಿ ಪಡೆಯೋಣ. 10 9 8 7 6 5 4 3 2 1. ಈಗ ಉಸಿರು ತೆಗೆದುಕೊಳ್ಳುತ್ತಾ ತೋಳನ್ನು ಮೇಲೆ ತನ್ನಿ. ಉಸಿರು ಬಿಡುತ್ತಾ ನಿಧಾನವಾಗಿ ತೋಳನ್ನು ಕೆಳಗಿಳಿಸಿ. ಟರ್ನ್ ದಿ ಪಾಮ್. ಉಸಿರು ಬಿಡುತ್ತಾ ಮತ್ತೆ ತೋಳನ್ನು ಕೆಳಗಿಳಿಸುತ್ತಾ ಅಪಾರ್ಟ್ ದ ಲೆಗ್ಸ್. ಕಾಲುಗಳನ್ನು ಅಗಲ ಮಾಡಿ ವಿಶ್ರಾಂತಿಯಲ್ಲಿರಿ. ಸೊಂಟದ ಬಲಭಾಗದಲ್ಲಿ ಉಂಟಾಗಿರುವ ಎಲ್ಲ ಬದಲಾವಣೆಗಳನ್ನು ಗಮನಿಸಿ. ಆಸನ ಎಂದರೆ ಸ್ಥಿರಂ ಸುಖಂ ಆಸನಂ ಎಂದು ಕರೆಯುವರು. ಈ ಆಸನದಲ್ಲಿ ನಾವು ಯಾವುದೇ ಅಭ್ಯಾಸ ಮಾಡುವಾಗ ಸ್ಥಿರವಾಗಿ ಸುಖವಾಗಿ ಕೊನೆಯ ಹಂತದಲ್ಲಿ ಇರಬೇಕು. ಆ ರೀತಿಯಾಗಿ ಆಸನಗಳನ್ನು ಅಭ್ಯಾಸ ಮಾಡಿದ್ದಲ್ಲಿ ಆಸನದ ಪ್ರಯೋಜನಗಳು ದೊರೆಯುವವು. ಈಗ ವಿರುದ್ಧ ದಿಕ್ಕಿನಲ್ಲಿ ಅಭ್ಯಾಸ ಮಾಡೋಣ. 2 ಕಾಲುಗಳನ್ನು ಸೇರಿಸಿ ಹಸ್ತಗಳು ತೊಡೆಗಳ ಪಕ್ಕದಲ್ಲಿರಲಿ. ನಾವು ಇನ್ಹೇಲ್ ಉಸಿರು ತೆಗೆದುಕೊಳ್ಳುತ್ತಾ ಎಡತೋಳನ್ನು ಮೇಲೆ ಎತ್ತಿ ಟರ್ನ್ ದಿ ಪಾಮ್ ಅಪ್ವರ್ಡ್ಸ್. ಇನ್ಹೇಲ್. ಮತ್ತೆ ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಎಡಭುಜವನ್ನು ಚಾಚುತ್ತಾ ಉಸಿರು ಬಿಡುತ್ತಾ ನಿಧಾನವಾಗಿ ಸೊಂಟವನ್ನು ಬಲಕ್ಕೆ ಬಾಗಿಸಿ. ಸ್ಲೈಡ್ ಯುವರ್ ರೈಟ್ ಪಾಮ್ ಡೌನ್ ದಿ ರೈಟ್ ನೀ. ನಾವು ಟರ್ನ್ ದ ನೆಕ್, ಗೇಜ್ ದ ಟಿಪ್ ಆಫ್ ದ ಫಿಂಗರ್. ಹಸ್ತದ ಬೆರಳುಗಳನ್ನು ನೋಡಿ ವಿಶ್ರಾಂತಿಯಲ್ಲಿರಲಿ. ಎಡಭಾಗದ ಎಲ್ಲ ಮಾಂಸಖಂಡಗಳನ್ನು ಸಡಿಲ ಬಿಡಿ. ರಿಲ್ಯಾಕ್ಸ್ ಯುವರ್ ಲೆಫ್ಟ್ ಟ್ರಂಕ್ ಮಸಲ್ಸ್, ರಿಬ್ ಕೇಜ್ ಮಸಲ್ಸ್. ರಿಲ್ಯಾಕ್ಸ್. 10 ರಿಲ್ಯಾಕ್ಸ್. 9 8 7 6 5 4 3 2 1. ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ಉಸಿರು ಬಿಡುತ್ತಾ ಎಡತೋಳನ್ನು ಕೆಳಗಿಳಿಸಿ. ಟರ್ನ್ ದಿ ಪಾಮ್. ತೋಳನ್ನು ನಿಧಾನವಾಗಿ ಹಸ್ತವನ್ನು ಕೆಳಮುಖವಾಗಿ ಮಾಡುತ್ತಾ ತೋಳನ್ನು ಕೆಳಗಿಳಿಸಿ ಅಪಾರ್ಟ್ ದ ಲೆಗ್ಸ್. ವಿಶ್ರಾಂತಿ ಸ್ಥಿತಿಯಲ್ಲಿರಿ. ಈ ಒಂದು ಅರ್ಧ ಕಟಿ ಚಕ್ರಾಸನ ಆಫ್ ವೀಲ್ ಪೋಸ್ಚರ್ ವೆರಿ ಇಂಪಾರ್ಟೆಂಟ್ ಪ್ರಾಕ್ಟೀಸ್ ಫಾರ್ ದಿ ಸ್ಟ್ರೆಂಥನಿಂಗ್ ಆಫ್ ದ ರಿಬ್ ಕೇಜ್ ಮಸಲ್ಸ್. ಪಕ್ಕೆಲುಬುಗಳು ಮತ್ತು ಸೊಂಟದ ಭಾಗಕ್ಕೆ ಇರುವ ಕೆಲವೇ ಆಸನಗಳಲ್ಲಿ ಈ ಆಸನ ಅತಿ ಮುಖ್ಯವಾದ ಆಸನ. ಒಂದೊಂದು ಆಸನಗಳ ನಂತರ ನಾವು ವಿಶ್ರಾಂತಿಯನ್ನು ಪಡೆಯುತ್ತಾ ಮುಂದಿನ ಆಸನಗಳಿಗೆ ಹೋಗಬೇಕು. ಈಗ ಕಟಿ ಚಕ್ರಾಸನ. 2 ಕಾಲುಗಳನ್ನು ಸೇರಿಸಿ ಮತ್ತೊಂದು ಅಭ್ಯಾಸ. ಪಕ್ಕೆಲುಬುಗಳ ಒಂದು ಶಕ್ತಿ. ಈಗ ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ 2 ತೋಳುಗಳನ್ನು ಮೇಲೆ ಎತ್ತಿ ಇಂಟರ್ಲಾಕ್ ದ ಫಿಂಗರ್ಸ್. ಹಸ್ತದ ಬೆರಳುಗಳನ್ನು ಸೇರಿಸಿ ಟರ್ನ್ ದಿ ಪಾಮ್ ಅಪ್ವರ್ಡ್ಸ್. ಉಸಿರು ಬಿಡುತ್ತಾ ನಿಧಾನವಾಗಿ ಈಗ ಸೊಂಟವನ್ನು ಬಲಕ್ಕೆ ಬಾಗಿಸಿ
ಬೆಂಡ್ ಲ್ಯಾಟರಲಿ, ಡೋಂಟ್ ಬೆಂಡ್ ಫಾರ್ವರ್ಡ್ ಆರ್ ಬ್ಯಾಕ್ವರ್ಡ್. ಹಾಗೆ ವಿಶ್ರಾಂತಿ ಸ್ಥಿತಿಯಲ್ಲಿರಿ, ಹಾಗೆ ಇರಿ. ರಿಲ್ಯಾಕ್ಸ್. 10, 9, 8, 7, 6, 5, 4, 3, 2, 1. ಹಾಗೆ ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಸ್ಟ್ರೆಚ್ ದಿ ಶೋಲ್ಡರ್ ಅಪ್. ಉಸಿರು ಬಿಡುತ್ತಾ ನಿಧಾನವಾಗಿ ಈಗ ಸೊಂಟವನ್ನು ಎಡಕ್ಕೆ ಬಾಗಿಸಿ ಹಾಗೆ ವಿಶ್ರಾಂತಿಯಲ್ಲಿರಿ. ಸೊಂಟದ ಮಾಂಸಖಂಡಗಳು ವಿಶ್ರಾಂತಿಯಲ್ಲಿರಲಿ. 10, 9, 8, 7, 6, 5, 4, 3, 2, 1. ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಈಗ ಉಸಿರು ಬಿಡುತ್ತಾ ಟರ್ನ್ ದ ಪಾಮ್ ಡೌನ್. ಎಕ್ಸೇಲ್. ಉಸಿರು ಬಿಡುತ್ತಾ ನಿಧಾನವಾಗಿ ತೋಳುಗಳನ್ನು ಕೆಳಗಿಳಿಸಿ ವಿಶ್ರಾಂತಿಯಲ್ಲಿರಿ. ಅಪಾರ್ಟ್ ದ ಲೆಗ್ಸ್. ಒಂದೊಂದು ಆಸನಗಳ ನಂತರ ವಿಶ್ರಾಂತಿ ಬಹಳ ಅವಶ್ಯಕ. ಯಾವ ಮಾಂಸಖಂಡಗಳನ್ನು ಸಚೇತನಗೊಳಿಸಿರುತ್ತೋ ಆ ಆಸನಗಳ ಒಂದು ಮೂಲಕ ನಾವು ವಿಶ್ರಾಂತಿ ಆಸನಗಳ ಮೂಲಕ ಆ ಭಾಗಗಳನ್ನು ಸಡಿಲಗೊಳಿಸುತ್ತಾ ಮುಂದಿನ ಆಸನಗಳಿಗೆ ನಾವು ಸಿದ್ಧತೆಯನ್ನುಗೊಳಿಸುತ್ತಾ ಅಭ್ಯಾಸ ಮುಂದುವರಿಸೋಣ. ಈಗ ಅರ್ಧ ಚಕ್ರಾಸನ ಮತ್ತು ಪಾದಹಸ್ತಾಸನ, ಎರಡು ಕಾಲುಗಳನ್ನು ಸೇರಿಸಿ ಈಗ ಉಸಿರು ತೆಗೆದುಕೊಳ್ಳುತ್ತಾ ಅರ್ಧ ಚಕ್ರಾಸನದ ಅಭ್ಯಾಸ. ಹಸ್ತಗಳನ್ನು ಸೊಂಟದ ಮೇಲೆ ತೆಗೆದುಕೊಳ್ಳಿ. ಈಗ ಉಸಿರು ತೆಗೆದುಕೊಳ್ಳುತ್ತಾ ಮತ್ತೆ ಸೊಂಟವನ್ನು ಹಿಂದಕ್ಕೆ ಬಾಗಿಸಿ ಬೆಂಡ್ ಬ್ಯಾಕ್ ಆಸ್ ಮಚ್ ಆಸ್ ಪಾಸಿಬಲ್. ಹಸ್ತದ ಬೆರಳುಗಳು ಸೇರಿರಲಿ. ಈಗ ಹಾಗೆ ವಿಶ್ರಾಂತಿಯಲ್ಲಿರಿ. ಪುಷ್ ದಿ ಅಬ್ಡಮನ್ ಫಾರ್ವರ್ಡ್. ರಿಲ್ಯಾಕ್ಸ್. ಸೊಂಟವನ್ನು ವಿಶ್ರಾಂತಿಯಲ್ಲಿರಿಸಿ. 10, 9, 8, 7, 6, 5, 4, 3, 2, 1. ಈಗ ಉಸಿರು ಬಿಡುತ್ತಾ ಮೇಲೆ ಬನ್ನಿ. ಕಣ್ಣುಗಳು ಮುಚ್ಚಿರಲಿ. ಡೋಂಟ್ ಓಪನ್ ದಿ ಐ ಸಡನ್ಲಿ. ಹಿಂದೆ ಬಾಗಿ ಮಾಡಿದ ನಂತರ ಮೇಲೆ ಬರುವಾಗ ಕಣ್ಣುಗಳು ಮುಚ್ಚಿರಲಿ. ಆ ಭಾಗದ ಎಲ್ಲ ವಿಶ್ರಾಂತಿ. ಫೀಲ್ ಹೌ ದ ಬ್ಲಡ್ ರಶಿಂಗ್ ಡೌನ್ ದ ಹೆಡ್ ರೀಜನ್. ಈಗ ನಿಧಾನವಾಗಿ ನಮ್ಮ ರಕ್ತದ ಪರಿಚಲನೆಯನ್ನು ಗಮನಿಸುತ್ತಾ ಮುಂದೆ ಬಾಗಿ ಮಾಡುವ ಆಸನ ಪಾದಹಸ್ತಾಸನ. ಸ್ಲೋಲಿ ಸ್ಲೈಡ್ ದಿ ಪಾಮ್ಸ್. ಹಾಗೆ ಹಸ್ತಗಳನ್ನು ತೊಡೆಗಳ ಮೇಲೆ, ನಂತರ ಮೊಣಕಾಲು, ಹಾಗೆ ಎರಡೂ ಪಾದಗಳನ್ನು ಹಿಡಿದುಕೊಳ್ಳಿ. ಹೋಲ್ಡ್ ಯುವರ್ ಆ್ಯಂಕಲ್ ಆರ್ ಕೀಪ್ ಯುವರ್ ಬೋತ್ ದ ಪಾಮ್ಸ್ ವಿಚ್ ಎವರ್ ಈಸ್ ಕನ್ವೀನಿಯಂಟ್. ಯಾವುದು ನಮಗೆ ಸುಲಭವಾಗುವುದೋ ಆ ರೀತಿಯಾಗಿ ಪಾದಗಳನ್ನು ಹಿಡಿದುಕೊಳ್ಳಿ. ವಿಶ್ರಾಂತಿಯಲ್ಲಿರಿ. ರಿಲ್ಯಾಕ್ಸ್. 10, 9, 8, 7, 6, 5, 4, 3, 2, 1. ಉಸಿರು ತೆಗೆದುಕೊಳ್ಳುತ್ತಾ ಈಗ ನಿಧಾನವಾಗಿ ಮೇಲೆ ಬನ್ನಿ. ಎರಡು ಹಸ್ತಗಳನ್ನು ಮೇಲೆ ತನ್ನಿ. ಅಪಾರ್ಟ್ ದ ಲೆಗ್ಸ್. ಕಾಲುಗಳನ್ನು ದೂರ ಮಾಡಿ, ಕೈಗಳನ್ನು ಸಡಿಲ ಬಿಡಿ. ಶಿಥಿಲೀಕರಣ ಒಂದು ದಂಡಾಸನ, ಒಂದು ನಿಂತು ಮಾಡುವ ತಾಡಾಸನದಲ್ಲಿ ವಿಶ್ರಾಂತಿಯನ್ನು ಕೊಡಿ. ಈ ಒಂದು ಮುಂದೆ ಬಾಗಿ ಹಿಂದೆ ಬಾಗಿ ಮಾಡುವ ಆಸನಗಳಿಂದ ಸೊಂಟದ ಭಾಗಕ್ಕೆ ಮತ್ತಷ್ಟು ಶಕ್ತಿಯನ್ನು ಕೊಡುವ ಅಭ್ಯಾಸಗಳು. ಉದರದ ಅಂಗಾಂಗಗಳ ಶಕ್ತಿ ಹೆಚ್ಚಿಸುವ, ಉದರದ ಅಂಗಾಂಗಗಳಲ್ಲಿರುವ ಯಾವುದೇ ರೀತಿಯಾದ ತೊಂದರೆಗಳು ದೂರವಾಗುವವು. ಇವು ಪ್ರತಿನಿತ್ಯ ಪ್ರತಿಯೊಬ್ಬರು ಮಾಡಬಹುದಾದಂಥ ಆಸನಗಳು. ಇಲ್ಲಿಂದ ನಾವು ನಿಧಾನವಾಗಿ ಈಗ ಕುಳಿತುಕೊಂಡು ಮಾಡುವ ಅಭ್ಯಾಸಗಳಿಗೆ ಹೋಗೋಣ. ಎರಡೂ ಕಾಲುಗಳನ್ನು ಸೇರಿಸಿ ಈಗ ವಜ್ರಾಸನ, ಕುಳಿತುಕೊಂಡು ಮಾಡುವ ಆಸನ. ನಿಧಾನವಾಗಿ ವಜ್ರಾಸನಕ್ಕೆ ಬನ್ನಿ. ಪಾರ್ಟ್ ದ ಲೆಗ್ಸ್ ನಾವು. ಕಾಲುಗಳನ್ನು ಅಗಲಗೊಳಿಸಿ ರಿಲ್ಯಾಕ್ಸ್ ದ ಬಾಡಿ. ಶರೀರವನ್ನು ವಿಶ್ರಾಂತಿಗೊಳಿಸಿ. 10, 9, 8, 7, 6, 5, 4, 3, 2, 1. ಈಗ ನಿಧಾನವಾಗಿ ಎರಡು ಕಾಲುಗಳನ್ನು ಸೇರಿಸಿ ದಂಡಾಸನಕ್ಕೆ ಬನ್ನಿ. ಎರಡು ಹಸ್ತಗಳನ್ನು ತೊಡೆಗಳ ಪಕ್ಕದಲ್ಲಿ ಇಡಿ. ವಿಲ್ ಗೋ ಫಾರ್ ಅನದರ್ ಪೋಸ್ಚರ್, ಪಶ್ಚಿಮೋತ್ತಾನಾಸನ. ಉಸಿರು ತೆಗೆದುಕೊಳ್ಳುತ್ತಾ ಈಗ ನಿಧಾನವಾಗಿ ಎರಡೂ ತೋಳುಗಳನ್ನು ಮೇಲೆ ಎತ್ತಿ. ರೈಸ್ ಯುವರ್ ಬೋತ್ ದಿ ಆರ್ಮ್ಸ್ ಸೈಡ್ ವೇಸ್. ಟರ್ನ್ ದ ಪಾಮ್. ಫರ್ದರ್ ಇನ್ಹೇಲ್. ಸ್ಟ್ರೆಚ್ ದಿ ಶೋಲ್ಡರ್ಸ್. ಎಕ್ಸೇಲ್. ಉಸಿರು ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಿ. ಹೋಲ್ಡ್ ದ ಟೋಸ್ ಆರ್ ದಿ ಆ್ಯಂಕಲ್ಸ್. ಪಾದಗಳನ್ನು ಹಿಡಿದುಕೊಳ್ಳಿ ಅಥವಾ ಕಾಲುಗಳನ್ನು ಹಿಡಿದುಕೊಳ್ಳಿ. ವಿಚ್ ಈಸ್ ಕನ್ವೀನಿಯಂಟ್. ಬೆಂಡ್ ಫಾರ್ವರ್ಡ್ ಆಸ್ ಮಚ್ ಆಸ್ ಪಾಸಿಬಲ್. ನಿಧಾನವಾಗಿ ವಿಶ್ರಾಂತಿಯಲ್ಲಿರಿ. ಹಾಗೆ 10, 9, 8, 7, 6, 5, 4, 3, 2, 1. ಈಗ ಉಸಿರು ತೆಗೆದುಕೊಳ್ಳುತ್ತಾ ತೋಳುಗಳನ್ನು ಮೇಲೆ ಎತ್ತಿ, ಉಸಿರು ಬಿಡುತ್ತಾ ಎರಡೂ ತೋಳುಗಳನ್ನು ಕೆಳಗಿಳಿಸಿ. ಈಗ ನಿಧಾನವಾಗಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಕಾಲುಗಳನ್ನು ಅಗಲ ಮಾಡಿ, ತೋಳುಗಳನ್ನು ಹಿಂದೆ ತೆಗೆದುಕೊಳ್ಳಿ. ರಿಲ್ಯಾಕ್ಸ್. 15, 14, 13, 12, 11, 10, 9, 8, 7, 6, 5, 4, 3, 2, 1. ನಂತರ ದಂಡಾಸನಕ್ಕೆ ಬನ್ನಿ. ಎರಡು ಕಾಲುಗಳನ್ನು ಸೇರಿಸಿ ಹಸ್ತಗಳನ್ನು ತೊಡೆಗಳ ಪಕ್ಕದಲ್ಲಿ ಇಡಿ. ರಿಲ್ಯಾಕ್ಸ್. 10, 9, 8, 7, 6, 5, 4, 3, 2, 1. ನಿಧಾನವಾಗಿ ಈಗ ಶವಾಸನಕ್ಕೆ ಬನ್ನಿ. ಎರಡು
ಮೊಣಕೈಗಳನ್ನು ಕೆಳಗೆ ಇಡುತ್ತಾ ನಿಧಾನವಾಗಿ ಬಿ ದೇರ್, ಹಾಗೆ ಇರಿ. 10, 9, 8, 7, 6, 5, 4, 3, 2, 1. ಶವಾಸನಕ್ಕೆ ಬನ್ನಿ. ಬೆನ್ನಿನ ಭಾಗವನ್ನು ನೆಲದ ಮೇಲೆ ಇಡಿ. ಅಪಾರ್ಟ್ ದ ಲೆಗ್ಸ್. ಕಾಲುಗಳನ್ನು, ಕೈಗಳನ್ನು ಸಡಿಲಗೊಳಿಸಿ ವಿಶ್ರಾಂತಿಯಲ್ಲಿರಿಸಿ. ರಿಲ್ಯಾಕ್ಸ್.